ಕಳೆದ 44 ವರ್ಷಗಳಿಂದ ಈ ಒಂದು ಸಾಧನೆಯನ್ನು ಇಲ್ಲಿಯ ರಾಜ ಮತ್ತು ರಾಣಿ ಮಾಡಬೇಕು ಅಂತೇಳಿ 44 ವರ್ಷಗಳಿಂದ ಇದನ್ನು ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ. 44 ವರ್ಷಗಳಿಂದ ನಡೀತಿರುವಂತಹ ಕನ್ಸ್ಟ್ರಕ್ಷನ್ ಇದು. ಅವ್ರ ಸಾಧನೆ ಇನ್ನೂ ಪೂರ್ತಿಗೊಂಡಿಲ್ಲ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ನಮ್ಮ ಆತ್ಮ. ಹೊರಗಡೆ ನಮ್ಮ ಆತ್ಮದ ಹೊರಗಡೆ ಅಂದರೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ನಮ್ಮ ಆಜುಬಾಜುನಲ್ಲಿ ನಾವು ಯಾವ ಥರ ಜನಗಳ ಹತ್ರ ವರ್ತಿಸ್ಕೊತಾ ಇದ್ದೀವಿ, ನಾವು ಯಾವ ಥರ ವರ್ತನೆ ಮಾಡ್ತಾಯಿದ್ದೀವಿ, ನಮ್ಮ ಕಡೆ ಕೆಟ್ಟ ಜನಗಳು ಎಷ್ಟು ಜನ ಕಾಣಿಸ್ತಿದ್ದಾರೆ, ಒಳ್ಳೆಯವರು ಎಷ್ಟು ಜನ ಕಾಣಿಸ್ತಿದ್ದಾರೆ, ನಾವೇನು ಕೆಲಸ ಕಾರ್ಯಗಳು ಮಾಡ್ತಾಯಿದ್ವಿ ಅದು ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ ಎಲ್ಲ ನೋಡಿ ಕೆತ್ತನೆಗಳ ಮುಖಾಂತರವಾಗಿದೆ. ಆದರೆ ಆತ್ಮಶುದ್ಧಿ ಅಂತ ಹೇಳ್ತಾರಲ್ವ ನೋಡಿ, ಇದರಲ್ಲಿ ಕಾಣುತ್ತೆ ನಿಮಗೆ. ಹೊರಗಡೆ ನೋಡಿದ್ರೆ ಎಲ್ಲಿ ನೋಡಿದ್ರೂ ಕೆತ್ತನೆಗಳು ಕಲ್ಮಶ ಇದೇ ಥರ ಕಾಣಿಸ್ತಿದೆ. ಆದರೆ ನೋಡಿ ಒಳಗಡೆ ಏನೂ ಇಲ್ಲ, ಸಂಪೂರ್ಣವಾಗಿ ಎಂಟಿ. ಇವತ್ತಿರೋರು ನಾಳೆ ಇಲ್ಲ. ದೇಹದಿಂದ ಹೊರಗಡೆ ಆತ್ಮ ಹೋಗುತ್ತೆ, ಆತ್ಮ ಶುದ್ಧಿಯಾಗಿರುತ್ತೆ. ಆತ್ಮ ಹೋದರೆ ಎಂಟಿ, ಖಾಲಿ. ಹೊರಗಡೆ ನಾವು ನಡೆಸೋವಂಥ ಚಟುವಟಿಕೆಗಳು, ನಾವು ಆಡ್ತಿರೋಂಥ ಆಟಗಳು, ನಾವು ಹೇಳ್ತಿರೋಂಥ ಸುಳ್ಳುಗಳು ಎಲ್ಲ ಪ್ರತಿಯೊಂದೂ ಈ ಜಾಗದಲ್ಲಿ ನಮಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಪ್ರತಿಯೊಂದು ಕಂಬನೂ ಒಂದೊಂದು ವಿಶೇಷತೆ ಇದೆ, ಒಂದೊಂದು ಕಂಬದಲ್ಲೂ ಒಂದೊಂದು ಅರ್ಥ ಇದೆ. ತಿಳ್ಕೊಳ್ಳೋ ಸಾಮರ್ಥ್ಯ ಬೇಕು, ತಿಳ್ಕೊಳ್ಳೋ ಶಕ್ತಿ ಇರಬೇಕು. ಎಕ್ಸಾಂಪಲ್ ಇದನ್ನು ನೋಡಿದ ತಕ್ಷಣ ನಮ್ಗೇನು ಅನ್ಸುತ್ತಂದರೆ, ಏನಪ್ಪ ಇವರೇನೋ ಡಿಸೈನ್ ಮಾಡಿದ್ದಾರೆ, ಇಲ್ಲ ಕಾರ್ವಿಂಗ್ ಮಾಡಿದ್ದಾರೆ, ಏನೋ ಅದೊಂದು ನೋಡಿಕೊಂಡು 4 ಫೋಟೋ ತೊಗೊಂಡು ಹೋಗ್ಬಿಡೋಣ ಅನಿಸುತ್ತೆ. ಬಟ್ ಏನೂ ಇಲ್ಲ. ಇಲ್ಲೊಂದು ಕಂಬದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಸಿಂಪಲಾಗಿ ನೀವು ನೋಡ್ಬೋದು ಎಲ್ಲರೂ. ಇಲ್ಲಿ ನಾವೇನು ಒಳ್ಳೆಯದನ್ನು ಮಾಡಿದ್ದೀವಿ ಅನ್ನೋದನ್ನು ಮಾತ್ರ ಇಲ್ಲಿ ಉಳಿಸೋತಂತೆ. ಕೆಟ್ಟದ್ದು ಮಾಡಿದ್ದು ಯಾವುದೂ ನಿಲ್ಲೋದಿಲ್ವಂತೆ. ಆ ಒಳ್ಳೇದು ಅಟ್ಲೀಸ್ಟ್ ಸದ್ಯಕ್ಕೆ ಈಗ ಕಾಣಿಸಿಲ್ಲ ಅಂದರೂ ಸಹ ಮುಂದಿನ ದಿನಗಳಲ್ಲಿ ನಾವಿಲ್ಲ ಅಂತ ಹೇಳಿದ್ರು ನಾವು ಮಾಡಿರೋಂಥ ಒಳ್ಳೆ ಕೆಲಸ ಕಾರ್ಯಗಳು ನಮ್ಮ ಹಿಂದೆ ಬರುತ್ತೆ ಅಂತ ಹೇಳ್ತೀವಲ್ವ, ಅದು ಶಾಶ್ವತವಾಗಿ ಉಳ್ಕೊಳುತ್ತೆ. ನೋಡಿ ಆವಾಗಲೇ ನಮಗೆ ಗೊತ್ತಾಗೋದು. ಇಲ್ಲಿಯ ರಾಜ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ತನ್ನ ಜೀವನವನ್ನೇ ಸಂಪೂರ್ಣವಾಗಿ ಈ ದೇಶಕ್ಕಾಗಿ ಒಡ ಇಟ್ಟು ಅರ್ಪಣೆ ಮಾಡಿ ಇಲ್ಲಿರುವಂತಹ ಬಡ ಜನರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು, ಒಳ್ಳೆ ಹಾಸ್ಪಿಟಲ್ಲು, ಒಳ್ಳೆ ಸ್ಕೂಲು ಎಲ್ಲ ಸ್ಯಾಕ್ರಿಫೈಸ್ ಮಾಡಿ, ಅಂದರೆ ದಾನದ ರೂಪದಲ್ಲಿ ಕೊಟ್ಟು, ಈಗ ಥಾಯ್ಲೆಂಡ್ನ ರಾಜ, ಅವ್ರ ಮಗ ಈಗ ರಾಜವಾಗಿದ್ದಾನಂತೆ. ಅವರು ತೀರ್ಕೊಂಡಿದ್ದಾರೆ. ನೋಡಿ ಅವರೊಂದು ಪ್ರತಿಮೆ ಇಲ್ಲಿದೆ. ಅವ್ರ ಪ್ರತಿಮೆ ನಾನು ತೋರಿಸ್ತಿದ್ದೀನಿ. ಥಾಯ್ಲೆಂಡ್ನ ರಾಜ ಇವರು. ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ದಕ್ಕೆ ನೋಡಿ ಅವ್ರದ್ದೊಂದು ಪ್ರತಿಮೆ ಇಲ್ಲಿ ಬಂದು ನಿಂತಿದೆ. ಹಾಗೆ ನಾವು ಅಷ್ಟೇ ನೋಡಿ, ರಾಜನ ಹೆಸರು ನಾವೇನು ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತೀವೋ ಅದಿಲ್ಲಿ ಈ ಪ್ರಪಂಚದ ಮೇಲೆ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಇದೆ ಒಂದು ಉತ್ತಮವಾದ ಮಾದರಿ ಅಂತ ನಾನು ಹೇಳ್ತೀನಿ. ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ನೋಡಿ ವಿನಾಯಕ ಹಿಂಗೆ ಇರ್ತಾರೆ. ಲಾರ್ಡ್ ಗಣೇಶ.
ಈ ಒಂದು ಪಿಕ್ಚರ್ ನಾವು ನೋಡಿದ ತಕ್ಷಣ ನಮ್ಗೇನು ಅನ್ಸುತ್ತೆ ಅಂದರೆ ಶಿವ ಪಾರ್ವತಿ ಅಂತ ಹೇಳ್ತೀವಿ, ಸಂಪೂರ್ಣವಾಗಿ ಅಲ್ವಂತೆ. ನಾವು ಇದನ್ನು ನೋಡಿದ ತಕ್ಷಣ ನಾವು ಹಂಗೆ ಅಂದ್ಕೊಂಡಿದ್ದು ಶಿವ ಪಾರ್ವತಿ ಗಣೇಶ ಮತ್ತು ಮುರುಘಾ ಅವರ ಮಕ್ಕಳು ಅಂತ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ಇದು 7ನೇ ಟ್ರೂತ್ ಏನು ಅಂದರೆ ಇವರು ತಂದೆ ತಾಯಿ ಇಬ್ಬರು ಮಕ್ಕಳು. ಫಸ್ಟು ತಂದೆ ತಾಯಿ ಮಕ್ಕಳಿಗೆ ಪ್ರಿಫರೆನ್ಸ್ ಕೊಡ್ತಾರೆ, ಮಕ್ಕಳು ತಂದೆ ತಾಯಿಗೆ ಪ್ರಿಫರೆನ್ಸ್ ಕೊಡಬೇಕು. ಇಲ್ಲಿ ಸಂಪೂರ್ಣವಾಗಿ ಎಷ್ಟು ಅರ್ಥಪೀಡಿತವಾಗಿ ಅವರು ವರ್ಣನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ತಂದೆ ತಾಯಿ ಎಷ್ಟು ಜವಾಬ್ದಾರಿ ಹೊತ್ಕೊತಾರೆ ಮಕ್ಕಳ ಮೇಲೆ. ಮಕ್ಕಳು ಹುಟ್ಟುತ್ತಾರೆ, ಮಕ್ಕಳನ್ನ ಬೆಳೆಸ್ತಾರೆ, ಒಳ್ಳೆ ಎಜುಕೇಷನ್ ಕೊಡ್ತಾರೆ, ಒಳ್ಳೆ ಗುರುಕುಲ ಅಂದರೆ ಒಳ್ಳೆ ಗುರುಗಳ ಹತ್ರ ಅವ್ರಿಗೆ ಬೋಧನೆ ಮಾಡಿಸ್ತಾರೆ, ಒಳ್ಳೆ ಟೀಚಿಂಗ್ ಕೊಡ್ತಾರೆ. ನೋಡಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಅದಾದಮೇಲೆ ಅವ್ರನ್ನ ದೊಡ್ಡವ್ರು ಮಾಡ್ತಾರೆ. ಅದಾದಮೇಲೆ ನೋಡಿ ಅವ್ರಿಗೊಂದು ಮದುವೆ ಸಮಾರಂಭಗಳನ್ನ ಮಾಡ್ತಾರೆ. ಅದಾದಮೇಲೆ ಅವರ ಮಕ್ಕಳು ಮೊಮ್ಮಕ್ಕಳನ್ನ ನೋಡ್ತಾರೆ. ಮಕ್ಕಳು ಮೊಮ್ಮಕ್ಕಳು ನಿಮಗೆ ಕಾಣಿಸ್ತಿರ್ಬೋದು. ಅವ್ರ ಆಲನೆ ಪಾಲನೆಗಳೆಲ್ಲ ತಂದೆ ತಾಯಿ ನೋಡ್ಕೊತಾರೆ. ಮುಗಿದ ಮೇಲೆ ತಂದೆ ತಾಯಿ ವಯಸ್ಸು ಮುಗಿಯುತ್ತೆ, ಅವರು ತೀರ್ಕೊತಾರೆ. ಅವ್ರು ಕಲಿಸಿರೋಂಥ ಏನು ಅವ್ರಿಗೆ ಬುದ್ಧಿ ಕಲಿಸಿರ್ತಾರೋ ಆ ಬುದ್ಧಿ ಮೇಲೆ ತಮ್ಮ ಮಕ್ಕಳು ಗ್ರೋತ್ ಆಗ್ತಾರೆ. ಅವ್ರು ಹೋದ್ಮೇಲೆ ಅವ್ರ ಆಸ್ತಿ ಪಾಸ್ತಿಗಳೆಲ್ಲ ಇವರೇ ಹಂಚ್ಕೊತಾರೆ. ತಂದೆ ತಾಯಿ ಹೇಳ್ಕೊಟ್ಟಿರೋದನ್ನು ಅವ್ರ ಮಕ್ಕಳಿಗೆ ಇವ್ರು ಹೇಳ್ಕೊಡ್ಬೇಕು ಅನ್ನೋ ಒಂದು ಸತ್ಯಾಂಶಗಳನ್ನು ಈ ಒಂದು ಜಾಗದಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ನೋಡಿ ಇಲ್ಲಿಯ ರಾಜ, ಇದಕ್ಕೆ ಫೌಂಡರು, ಇದಕ್ಕೆ ಓನರು 44 ವರ್ಷಗಳ ಹಿಂದೆ ಗಂಡ ಮತ್ತು ಹೆಂಡತಿ ಇವರಿಬ್ಬರೂ ಸೇರಿ 44 ವರ್ಷಗಳ ಹಿಂದೆ ಈ ಥರ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡಿದ್ರು. ಮಾಡಿದ್ರು 44 ವರ್ಷಗಳಿಂದ ಅವ್ರು ಮಾಡುತ್ತಿರೋಂಥ ಪ್ರಯತ್ನ ಇದುವರೆಗೂ ಇನ್ನೂ ಮುಕ್ತಾಯಗೊಂಡಿಲ್ಲ. ಇಲ್ಲಿ ಕೆಲಸ ಕಾರ್ಯಗಳು ನಡೀತಾನೇ ಇದೆ. ಬಟ್ ಆದ್ರೂ ಸಹ ನಮ್ಮ ಜೀವನದಲ್ಲಿ ನಾವು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ನಾವು ಹೇಗಿರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿರುವಂತಹ ಈ ಒಂದು ಫೌಂಡರ್ಗೆ ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಇದನ್ನು ನೋಡಿದ ತಕ್ಷಣ ನಮಗೇನು ಅನಿಸುತ್ತೆ ಅಂದರೆ ದೇವಸ್ಥಾನ ಅನಿಸುತ್ತೆ. ಇದೇ ದೇವರು. ದೇವಸ್ಥಾನ ಅನ್ನೋದಕ್ಕೆ ನಮ್ಮ ಆತ್ಮ ನೆಲೆಸಿರುವಂತಹ ಜಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿರುವಂತಹ ಗೈಡ್ಸ್ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರೆ ನಮ್ಮ ಬಾಡಿನಲ್ಲಿರುವಂತಹ ಪ್ರತಿಯೊಂದು ಕೂದಲು ಎದ್ದು ನಿಂತ್ಕೊಳ್ತಾ ಇದೆ. ಅಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಜೀವನದಲ್ಲಿ ಇದನ್ನೊಂದು ಸಲ ನೋಡಿದ್ರೆ ಸಾಕು ಅನಿಸುತ್ತೆ. ಇನ್ನೂ ಜಾಸ್ತಿ ಇದೆಯೋ ನನಗೆ ಗೊತ್ತಿಲ್ಲ, ನಾವಿನ್ನೂ ನೋಡಲಿಲ್ಲ. ಬಟ್ ನಾನು ಇಷ್ಟು ನೋಡಿದ್ದಕ್ಕೆ ನನಗೆ ತುಂಬ ಖುಷಿ ಅನ್ನಿಸ್ತು. ನಾವು ಥೈಲ್ಯಾಂಡಿಗೆ ಬಂದಿದ್ದಕ್ಕೂ ಸಹ ಕೆಲವೊಬ್ರು ಅಂದ್ಕೊತಾರೆ ಬ್ಯಾಂಕಾಕು ಪಟಾಯ ಥೈಲ್ಯಾಂಡ್ ಅಂದ್ರೇ ಬೇರೆ ಥರನ ವರ್ಣನೆ ಮಾಡ್ಕೊತಾರೆ. ಆದರೆ ಅಲ್ಲಿ ಏನಿದೆ ಎತ್ತಿದೆ ಅನ್ನೋದನ್ನು ನಾವು ಹೋಗಿ ನೋಡಬೇಕು ಅಂದರೆ ಈ ಥರ ಜಾಗಗಳಿಗೆ ನಾವು ಬರಬೇಕು, ನೋಡಬೇಕು, ವಿಸಿಟ್ ಮಾಡಬೇಕು. ಆವಾಗಲೇ ನಮಗೂ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಅಂದರೆ ಜೀವನ ಏನು, ಜೀವನ ಚರಿತ್ರೆ ಏನು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.